ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಫಸ್ಟ್ ಇಯರ್ BA ಮತ್ತೆ BCom ನವರಿಗೆ ಇಂಗ್ಲಿಷ್ ಅಲ್ಲಿ ಬರುವಂತಹ ಇಂಪಾರ್ಟೆಂಟ್ ಚಾಪ್ಟರ್ ಬಗ್ಗೆ ಕ್ಲಾಸ್ ತಗೊಳ್ತಾ ಇದ್ದೇನೆ. ಅಂದ್ರೆ ಯಾರಿಗೆಲ್ಲ ಇಂಗ್ಲಿಷ್ ತುಂಬಾ ಕಷ್ಟ, ನನಗೆ ಪಾಸ್ ಆದ್ರೆ ಸಾಕು ಅಂತ ಇರೋ ಸ್ಟೂಡೆಂಟ್ಸ್ಗೋಸ್ಕರ ಮಾತ್ರ ಈ ವಿಡಿಯೋ. ಯಾಕೆಂದ್ರೆ ಇಷ್ಟನ್ನೇ ಓದಿದ್ರೆ ಸಾಕು, ನೀವು ಪಾಸ್ ಆಗೇ ಆಗ್ತೀರಾ. ಅದೇ ಇಷ್ಟು ಚಾಪ್ಟರ್ನ ಓದ್ಕೊಳ್ಳಿ. ಈಗ ಈ ಪಠ್ಯಭಾಗದಲ್ಲಿರುವಂತಹ ಎಲ್ಲ ಪಾಠಗಳನ್ನ ಓದ್ಕೊಳ್ಳೋಕ್ಕೂ ಸಮಯ ಇರಲ್ಲ. ಮತ್ತೆ ಎಷ್ಟು ಓದ್ಕೋಬೇಕು, ಹೇಗೆ ಓದ್ಕೊಳ್ಬೇಕು ಅಂತ ಗೊತ್ತಿಲ್ಲದೆ ಇರೋ ಸ್ಟೂಡೆಂಟ್ಸ್ಗೋಸ್ಕರ ಮಾತ್ರ ನಾನು ಕೊನೆಯ ಕ್ಷಣದಲ್ಲಿ ಪರೀಕ್ಷೆಯ ತಯಾರಿ ಯಾರೆಲ್ಲ ಮಾಡ್ತಿದ್ದೀರಾ ಅವರಿಗೆ ಸಹಾಯ ಆಗ್ಲಿ, ಮತ್ತೆ ಪಾಸ್ ಆಗ್ಲಿಕ್ಕೆ ಎಷ್ಟು ಬೇಕು ಅಷ್ಟನ್ನಷ್ಟೇ ಓದ್ಬೇಕು ಅಂತ ಮನಸ್ಥಿತಿ ಇರುವಂತಹ ವಿದ್ಯಾರ್ಥಿಗಳು ಯಾರ್ಯಾರಿದ್ದಾರೆ ಅವರಿಗೋಸ್ಕರ ಮಾತ್ರ ಈ ವಿಡಿಯೋ ಮಾಡ್ತಿರೋದು. ಹಾಗೇನೆ ಅಂದ್ರೆ ಒಂದು ಲಾಸ್ಟ್ 2022 ಇಂದ ಈಗ 2026 ಅಂದ್ರೆ ಇಷ್ಟರೊಳಗಡೆ ರಿಪೀಟೆಡ್ ಆಗಿ ಯಾವ್ದೆಲ್ಲ ಪಠ್ಯಭಾಗವು ಎಕ್ಸಾಮ್ ಅಲ್ಲಿ ಬಂದಿರುತ್ತೆ ಜಾಸ್ತಿಯಾಗಿ, ಅದನ್ನೆಲ್ಲ ನೋಡ್ಕೊಂಡು ಫಿಲ್ಟರ್ ಮಾಡಿ ಯಾವ್ದು ಚಾಪ್ಟರ್ ನಾನು ಓದಿದ್ರೆ ನಿಮ್ಗೆ ಪಾಸ್ ಆಗ್ಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ಅಂತ ನಾನೊಂದು ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಸೊ ಆ ಒಂದು ಪಠ್ಯಭಾಗಗಳನ್ನು ನಾನು ಇವತ್ತು ನಿಮ್ಗೆ ಹೇಳ್ತೀನಿ. ಸೊ ವಿಡಿಯೋನ ತುಂಬಾ ಲೆಂತ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ಈಗ ನೀವು ಪೋಯಿಟ್ರಿ ಸೆಕ್ಷನ್ ಅಲ್ಲಿ ಫಸ್ಟ್ ಇಯರ್ ಡಿಗ್ರಿ ಅವ್ರು ಯಾರ್ಯಾರಿದ್ದೀರಾ ಅವರು BA ಮತ್ತೆ BCom ಅವರು ಇಂಗ್ಲಿಷ್ ನಲ್ಲಿ ಪೋಯಟ್ರಿ ಸೆಕ್ಷನ್ ನ ಓಪನ್ ಮಾಡ್ಕೊಳ್ಳಿ. ಸೊ ಇದ್ರಲ್ಲಿ ನೀವು ಯಾವ ಚಾಪ್ಟರ್ನಷ್ಟೇ ಓದ್ಕೊಳ್ಬೇಕಂತಂದ್ರೆ ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮೋನ್ಮೆಂಟ್ಸ್ ಅಂತ ಏನಿದೆ ಆ ಒಂದು ಚಾಪ್ಟರ್ ಅನ್ನ ನೀವು ಓದ್ಕೋಬೇಕು. ವಿಲಿಯಂ ಶೇಕ್ಸ್ಪಿಯರ್ ಬರ್ದಿರುವಂತಹ ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮೌನ್ಮೆಂಟ್ಸ್ ಅಂತ ಏನಿದೆ ಆ ಚಾಪ್ಟರ್ ಅನ್ನ ಓದ್ಕೊಳ್ಬೇಕು. ಹಾಗೇನೆ ಇನ್ನೊಂದು ಇಂಪಾರ್ಟೆಂಟ್ ಆದ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ದ ಡ್ಯಾಫೋಡಿಲ್ಸ್. ಇದು ವಿಲಿಯಂ ವರ್ಡ್ಸ್ವರ್ತ್ ಅವರು ಬರೆದಿರುವಂತಹ ದ ಡ್ಯಾಫೋಡಿಲ್ಸ್. ಮತ್ತೆ ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಅಂತ ಏನಿದೆ ಇದೊಂದು ಚಾಪ್ಟರ್ ನ ಓದ್ಕೋಬೇಕು. ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಯೂನಿಟ್ 3 ಅಲ್ಲಿ ಬರುತ್ತೆ. ಇದೊಂದು ಪೊಯಿಟ್ರಿ ಸೆಕ್ಷನ್ ಅಲ್ಲಿ ಫಸ್ಟ್ ಗೆ ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮೌನ್ಮೆಂಟ್ಸ್, ಹಾಗೇನೆ ದ ಡ್ಯಾಫೋಡಿಲ್ಸ್, ಹಂಗೆ ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಮತ್ತೆ ಯೂಲಿಸಸ್. ಈ ಒಂದು 4 ಪೊಯಿಟ್ರಿ ಸೆಕ್ಷನ್ ಅನ್ನು ನೀವು ಓದ್ಕೊಂಡ್ರೆ ಖಂಡಿತ ನಿಮ್ಗೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ತುಂಬಾ ಕ್ವಶನ್ಸ್ಗಳು ಇದರಲ್ಲಿ ರಿಪೀಟೆಡ್ ಆಗಿ ಬರುತ್ತೆ. ಹಾಗೇನೆ ಇನ್ನೊಂದು ನಿಮ್ಗೆ ಸಮಯ ಇದೆ ಸ್ವಲ್ಪ ಓದ್ಕೊಳ್ಬಹುದು ಅಂತ ಲೆಟ್ ಮಿ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ನ ಓದ್ಕೊಳ್ಳಿ. ಯಾಕಂದ್ರೆ ನಾನು ಇಲ್ಲಿ ಬರ್ಕೊಂಡಿಲ್ಲ, ಒಂದು ಬರುತ್ತೆ ಒಮ್ಮೊಮ್ಮೆ ಎಕ್ಸಾಮ್ಗೆ ಇದನ್ನು ಕೂಡ ಕೇಳಿದ್ದಾರೆ. ಹಾಗಾಗಿ ಇದನ್ನ ಸಮಯ ಇದ್ದವ್ರು ಓದ್ಕೊಳ್ಳಿ. ಇಲ್ಲಾಂದ್ರೆ ಈ ನಾನು ಹೇಳಿರೋ 4 ಪಾಯಿಂಟ್ ಏನಿದೆ, 4 ಪೊಯಿಟ್ರಿ ಸೆಕ್ಷನ್ ಅಲ್ಲಿ ಬರುವಂತಹ ಈ 4 ಪಾಯಿಂಟ್ ಏನಿದೆ ಇದಿಷ್ಟನ್ನ ನೀವು ಓದ್ಕೊಂಡ್ರೆ, ಪೊಯಿಟ್ರಿ ಸೆಕ್ಷನ್ ಅಲ್ಲಿ ಇದಿಷ್ಟು ಓದ್ಕೊಂಡ್ರೆ ಖಂಡಿತ ಇದೇ ಇಷ್ಟಲ್ಲೇ ನಿಮಗೆ ಕ್ವಶನ್ಸ್ ಬರುತ್ತೆ. ಹಾಗಾಗಿ ಪಾಸ್ ಆಗ್ಲೇಬೇಕು, ನನಗೆ ಪಾಸ್ ಆಗೋದೇ ಕಷ್ಟ ಅನ್ನುವಂಥ ವಿದ್ಯಾರ್ಥಿಗಳಿಗೋಸ್ಕರ ಮಾತ್ರ ಈ ವಿಡಿಯೋನ ನಾನು ಈಗಾಗಲೇ ಹೇಳಿದ್ದೀನಿ. ಯಾಕಂದ್ರೆ ನಿಮ್ಗೆ ಸಮಯ ಇದ್ದವರು, ತುಂಬಾ ಮಾರ್ಕ್ಸ್ ಅನ್ನ ತೆಗಿಬೇಕು ಅಂತ ಇದ್ದವರು ದಯವಿಟ್ಟು ಎಲ್ಲವನ್ನ ಓದ್ಕೊಳ್ಳಿ. ಸಮಯ ಇದ್ದವರು ಅಥವಾ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅಂತವ್ರು ಎಲ್ಲ ಓದ್ಕೊಳ್ಳಿ. ಹಾಗೇನೆ ಸಮಯ ಇಲ್ಲ ಅನ್ನೋರಿಗೋಸ್ಕರ ನಾನು ತುಂಬಾ ಬಾರಿ ರಿಪೀಟೆಡ್ ಆಗಿ ಕೇಳ್ತೇನೆ, ಯಾಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬಾರ್ದು ಇಷ್ಟನ್ನೇ ಓದಿದ್ರೆ ಪಾಸ್ ಆದ್ರೆ ಸಾಕ, ಎಲ್ಲ ಓದೋದ್ ಬೇಡ, ಅದು ಕೂಡ ಬಂದಿದೆ ಕ್ವಶನ್ಸ್, ಇದು ಬಂದಿದೆ ಅಂತ ನೀವು ಯಾರು ಕಮೆಂಟ್ ಅಲ್ಲಿ ಹೇಳ್ಬಾರ್ದು. ಹಾಗಾಗಿ ನಾನು ಪದೇ ಪದೇ ರಿಪೀಟೆಡ್ ಮಾಡ್ತಿದ್ದೀನಿ, ಈ ವಿಡಿಯೋ ಜಸ್ಟ್ ನನ್ಗೆ ಪಾಸ್ ಆದ್ರೆ ಸಾಕಪ್ಪ ಅಂತ ಹೇಳುವವರಿಗೋಸ್ಕರ ಮಾತ್ರ. ಸೊ ಪೊಯಿಟ್ರಿ ಸೆಕ್ಷನ್ ಅಲ್ಲಿ ಈ 4 ಪಾಯಿಂಟ್ ಚಾಪ್ಟರ್ಸ್ ಏನಿದೆ ಇದಿಷ್ಟನ್ನ ಓದ್ಕೊಂಡ್ರೆ ಖಂಡಿತ ಸಾಕು. ಹಾಗೇನೆ ಪ್ರೋಸ್ ವಿಭಾಗದಲ್ಲಿ ಅಂದ್ರೆ ಗದ್ಯ ಭಾಗ ಅಂತ ಹೇಳ್ಬೋದು, ಇದ್ರಲ್ಲಿ ನಾವು ಯಾವ್ದೆಲ್ಲ ಇಂಪಾರ್ಟೆಂಟ್ ಅಂದ್ರೆ ಖಂಡಿತ ಬಂದೇ ಬರುವಂತಹ ಒಂದು ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಆಫ್ ಸ್ಟಡೀಸ್ ಅಂತ ಬರುತ್ತೆ. ಆಫ್ ಸ್ಟಡೀಸ್ ಫ್ರಾನ್ಸಿಸ್ ಬೇಕನ್ ರವರು ಬರೆದಿರುವಂತಹ ಆಫ್ ಸ್ಟಡೀಸ್ ಅನ್ನುವಂತಹ ಈ ಚಾಪ್ಟರ್ ಏನಿದೆ ಖಂಡಿತ ಬರುತ್ತೆ. ಸೊ ಇದೊಂದು ಚಾಪ್ಟರ್ ನ ಓದ್ಕೊಳ್ಳಿ. ಹಾಗೇನೆ ಲೇಡೀಸ್ ಹೆಡ್ ಡ್ರೆಸ್ಸಸ್, ಜೋಸೆಫ್ ಅಡಿಷನ್ಸ್ ಅವರು ಬರೆದಿರುವಂತಹ ಲೇಡೀಸ್ ಹೆಡ್ ಡ್ರೆಸ್ಸಸ್, ಹಾಗೇನೆ ದ ನೆಕ್ಲೆಸ್ ಅನ್ನುವಂತಹ ಈ ಒಂದು 3 ಪಾಯಿಂಟ್ ಪ್ರೋಸ್ ಅಲ್ಲಿ ಬರುವಂತಹ 3 ಪಾಠಗಳೇನಿದೆ 1, 2, 3 ಪ್ರೋಸ್ ವಿಭಾಗದಲ್ಲಿ ಈ 3 ಚಾಪ್ಟರ್ ಅನ್ನಷ್ಟೇ ನೀವು ಓದ್ಕೊಂಡ್ರೆ ಸಾಕು. ಮತ್ತೆ ಉಳ್ದದ್ ಯಾವ್ದನ್ನು ಕೂಡ ಓದ್ಕೊಳ್ಳೋದು ಬೇಡ, ಯಾಕಂದ್ರೆ ಜಾಸ್ತಿ ಆ ಉಳ್ದ ಪಠ್ಯಭಾಗದಿಂದ ಬಂದಿರೋದು ತುಂಬಾ ಕಡಿಮೆ ಕ್ವಶನ್ಸ್ ಎಕ್ಸಾಮ್ ಅಲ್ಲಿ. ಹಾಗಾಗಿ ಸಮಯ ಇದ್ದವರು ಓದ್ಕೊಳ್ಳಿ, ಸಮಯ ಇಲ್ಲದೆ ಇರುವವರು ಅಥವಾ ಪಾಸ್ ಆಗುವಷ್ಟು ಮಾರ್ಕ್ಸ್ ಬಂದ್ರೆ ಸಾಕು ಅನ್ನುವಂತಹ ಮನಸ್ಥಿತಿ ಇರುವವರು ಕೊನೆಯ ಕ್ಷಣದಲ್ಲಿ ಎಕ್ಸಾಮ್ ಅನ್ನ ಪ್ರಿಪೇರ್ ಮಾಡ್ತಿರೋರಿಗೋಸ್ಕರ